ಅಯ್ಯೋ, ನನಗೆ ಈ ಸೀತೆ ಥರ ವನವಾಸನೇ ತಪ್ಪಲಿಲ್ಲ. ಹೈ ಹೈ ಹೈ, ಏನಪ್ಪ ಇದು, ಆಕಳೆಲ್ಲ ನೀರಿಗೆ ಹೋಗ್ತಾ ಇದೆ. ಹೈ 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 ಹೈ. ಅಯ್ಯೋ, ಗಿರಾಕಿಗಳು ಬರೋ ಹೊತ್ತಾಯಿತು. ಬೇಗ ಬೇಗ ಎಲ್ಲ ಸಾಮಾನ ನಾನು ಜೋಡಿಸ್ತೀನಿ. ಲಾ ಲ ಲ ಲಾ ಲ ಲಾ ಲ ಲ ಲಾ ಲ. ಏ ಅಮ್ಮ ಇಲ್ಲ, ಬೇಗ ಬೇಗ ನೀರಲ್ಲಿ ಆಡೋಣ. ಅಮ್ಮ ನೋಡಿದ್ರೆ ಬೇಡ ಅಂತ ಹೇಳ್ತಾರೆ. ಬರ್ರಿ ಒಬ್ರಿಗೊಬ್ರು ನೀರುಗ್ಗೋಣ. ಸರಿ, ರೆಡಿ, 1 2 3. ಎಸ್. ಬೇಡ ಬೇಡ, ಹಾಕಬೇಡ, ನೀರಲ್ಲಿ ಆಟ ಆಡೋಣ. ಸಾಕು, ಸಾಯಂಕಾಲ ಆಗ್ತಾಯಿದೆ, ಬನ್ನಿ ಮನೆಗೆ ಹೋಗೋಣ. ಅಮ್ಮ ನೋಡಿದ್ರೆ ಬೈತಾರೆ. ಸಾಕಪ್ಪ ನೀರಲ್ಲಿ ಆಟ ಆಡಿದ್ದು. ರೀ, ಎಲ್ಲ ಸಾಮಾನು ಬರೆದಿಟ್ಟಿದ್ದೀನಿ, ಅವೆಲ್ಲವನು ಮಾರ್ಕೆಟಿಗೆ ಹೋಗಿ ತೊಗೊಂಡು ಬನ್ನಿ. ಹಾಗೇ ಬರ್ತಾ ಅಂಗಡಿಗೆ ಬೇಕಾಗಿರೋ ಎಲ್ಲ ಸಾಮಾನು ತೊಗೊಂಡು ಬನ್ನಿ. ಆಯಿತು ಕಣೆ, ನಾನು ಅಂಗಡಿಗೆ ಬೇಕಾಗಿರೋ ಸಾಮಾನು ತೊಗೊಂಡು ಬರ್ತೀನಿ. ಅಂಗಡಿ ಕಡೆ ಜೋಪಾನ. ಆಯಿತು ರೀ, ಅಂಗಡಿ ನಾನು ನೋಡ್ಕೊತೀನಿ. ಎಲ್ಲ ಸಾಮಾನನ್ನು ಸರಿಯಾಗಿ ತೊಗೊಂಡು ಬನ್ನಿ. ಆಯಿತು ಕಣೆ, ಸರಿ, ನಾನು ಹೋಗಿ ಬರ್ತೀನಿ. ಬಾಯ್ ರೀ. ಹೀಗೆ ಇದು ಗೀತಾಳ ಅಂಗಡಿ, ಅದು ಗೀತಾಳ ಗಂಡ. ಇವರಿಬ್ಬರದು ಸುಖ ಜೀವನ. ಹಾಗೆಯೇ ಗೀತಾಳ ಗಂಡ ಪಕ್ಕದ ಊರಿಗೆ ಹೋಗಿ ಸಾಮಾನನ್ನು ತೊಗೊಂಡು ಬರ್ತಾ ಇದ್ದಾರೆ. ಇಲ್ಲಿ ಹೊಳೆನಲ್ಲಿ ಜನ ಪಾತ್ರೆ ತೊಳಿತಾ ಇದ್ದಾರೆ. ಏನು ಕಣಕ್ಕ, ಕೆಲಸ ಆಯ್ತಾ? ಕಣಮ್ಮಿ, ಇವಾಗೇ ಆಯಿತು. ಏನು ಬಟ್ಟೆ ತೊಳೆಯಕ್ಕೆ ಬಂದ್ಯಾ? ಹೌದು ಕಣಮ್ಮಿ, ನೀನು? ಇಲ್ಲ ಕಣಕ್ಕ, ನೀರು ಖಾಲಿ ಆಗಿತ್ತು ಮನೆಗೆ, ಅದಕ್ಕೆ ಕುಡಿಯೋ ನೀರು ತುಂಬ್ಕೊಂಡೋಗೋಣ ಅಂತ ಬಂದೆ. ತುಂಬ್ಕೋ. ಯಾಕೋ ಕಣಮ್ಮ, ಒಳ್ಳೆ ಜೋರು ಹರಿತೈತೆ. ಹೌದಾ ಅಕ್ಕ, ಬರ್ಲಕ್ಕ, ಇನ್ನು ಅಡುಗೆ ಮಾಡೋದೈತೆ. ಕಣಮ್ಮಿ, ನಾನು ಬಡ ಬಡ ಬಟ್ಟೆ ಒಗೆದು ಮನೆಗೆ ಹೋಗೋದೈತೆ ಕಣಮ್ಮ. ಸರಿ ಕಣಕ್ಕ. ಅಯ್ಯ, ಇದೇನಕ್ಕ, ನೀನೇನು ಬಟ್ಟೆ ಒಗಿತಾ ಇದೀಯಾ? ನಮ್ಮ ಮಕ್ಕಳು ನೀರಾಗ ಆಡಿ ಬಟ್ಟೆ ಎಲ್ಲ ನೆನೆಸ್ಕೊಂಡು ಬಂದವೆ ಭೂದೇವಿಗಳು. ಆಗ ತೊಳೆದಾಗ್ತಾ ಇದ್ದೀನಿ. ಅಯ್ಯೋ, ಇದೇನಪ್ಪ, ಆಕಳುಗಳು ಮತ್ತೆ ನೀರಲ್ಲಿ ಹೋಗ್ಬಿಟ್ಟು ಹೈ ಹೈ ಹೈ. ಅಯ್ಯೋ, ನನಗೆ ಸಾಕಾಗಿದೆ. ಸರಿ, ನೋಡ್ತೀನಿ ಮನೆ ಕಡೆಗೆ. ಏನ್ರಿ, ಎಷ್ಟೊಳ್ಳೆಯವ್ರಿ, ನಾನು ಹೇಳಿದ್ದೆಲ್ಲ ಸಾಮಾನು ಸರಿಯಾಗಿ ತಗೊಂಡು ಬಂದಿದ್ದೀರಾ? ಹೌದು ಕಣೆ, ನೀನೆಲ್ಲ ಚೀಟಿ ಬರೆದಿದ್ದೆಲ್ಲ, ಅದ್ರ ಪ್ರಕಾರನೇ ತಗೊಂಡು ಬಂದೀನಿ. ಹಾಂ, ಸರಿ ಸರಿ, ಬನ್ನಿ. ಈಗ ಸಾಯಂಕಾಲ ಆಗ್ತಾಯಿದೆ, ಅಂಗಡಿಗೆ ಗಿರಾಕಿಗಳು ಬರ್ತಾರೆ. ಗಿರಾಕಿಗಳಿಗೆ ಬೇಕಾಗಿರೋ ಸಾಮಾನೆಲ್ಲ ಜೋಡಿಸಿಟ್ಬಿಡೋಣ. ಹಾಗೆ ಆಗಲಿ ಕಣೆ. ನೀನು ಯಾವ್ಯಾವ ಸಾಮಾನು ತೊಗೊಂಡು ಬಾ ಅಂತೇಳಿದ್ದೆಲ್ಲ, ಎಲ್ಲ ಸಾಮಾನು ಮಾರ್ಕೆಟಿಂದ ತಂದಿದ್ದೀನಿ. ಅಯ್ಯೋ, ಗಿರಾಕಿಗಳು ಬಂದೇ ಬಿಟ್ವಲ್ರಿ, ಬೇಗ ಬೇಗ ಪಟ್ನ ಮಾಡಿ ಎಲ್ಲ ರೆಡಿ ಮಾಡಿಕೊಡು. ಆಯಿತು ಕಣೆ. ಒಂದಾದ್ಮೇಲೆ ಒಬ್ಬರು ಗಿರಾಕಿಗಳು ಬರ್ತಾನೇ ಇದ್ದಾರೆ, ಸಾಮಾನು ಕೊಟ್ಟು ಕಳಿಸೋಣ. ಆಯಿತು, ಹಾಗೆ ಮಾಡೋಣ. ಅಬ್ಬಾ, ಇವತ್ತು ಚೆನ್ನಾಗಿ ವ್ಯಾಪಾರ ಆಯಿತು. ಎಷ್ಟೊಂದು ಗಿರಾಕಿಗಳು. ಪಾಪ ನಮ್ಮ ಅಕ್ಕಂಗೆ ತುಂಬ ಕಷ್ಟ. ಹೇಗಿದ್ದಾಳೋ ಏನು, ಏನು ಮಾಡ್ತಿದ್ದಾಳೋ ಏನು. ಅಂಗಡಿ ಕಡೆಗಾದರೂ ಬಂದಿದ್ದರೆ ನಮ್ಮ ಮನೆಯವರಿದ್ದಿಲ್ಲ, ಸ್ವಲ್ಪ ಸಾಮಾನು ಕಟ್ಟಿ ಆದರೂ ಕಳಿಸ್ಬೋದಾಗಿತ್ತು. ಅಕ್ಕ ಬಡತನ, ಅಕ್ಕಂಗೆ ಮಕ್ಳಿಗೂ ಕಷ್ಟ. ಸರಿ, ನಮ್ಮ ಮನೆಯವ್ರು ಬರೋದ್ರಾಗೆ ಬೇಗ ಬೇಗ ಎಲ್ಲ ಪಟ್ನ ಕಟ್ಟಿ ಇಟ್ಬಿಡ್ತೀನಿ. ಅಕ್ಕಿ, ಬೇಳೆ, ಸಕ್ಕರೆ ಎಲ್ಲ ಕಟ್ತೀನಿ. ಪಾಪ ಅಕ್ಕಂಗೆ ಕಷ್ಟ. ಭಾವ ಏನೂ ದುಡಿಯಲ್ಲ, ಯಾರಿಗೆ ಹೇಳ್ಕೊತಾಳೆ? ನಾನು ಅಕ್ಕ ಜೊತೆಗೆ ಬೆಳೆದಿದ್ದೀವಿ, ಹೆಸರು ಸಹ ಸೀತಾ ಗೀತಾ. ಅದ್ರ ಪ್ರಕಾರನೇ ಇರಬೇಕಲ್ಲ. ಏನೇ, ಯಾರಿಗೋ ಪಟ್ನ ಕಟ್ದಂಗಿದೆ? ಅದಾ, ಏನೂ ಇಲ್ಲ ರೀ. ನಿಜ ಹೇಳು, ಯಾರಿಗೆ ಕಟ್ಟಿದೀಯಾ? ನಾನೇನು ಅನ್ಕೊಳಲ್ಲ. ಅದು ಹಾಗೆ ರೀ, ಸ್ವಲ್ಪ ಗಿರಾಕಿ ಹೇಳಿದ್ರು ಅವರಿಗೆ ಅಂತ ಕಟ್ಟಿದ್ದೆ. ಸುಳ್ಳು ಹೇಳಬೇಡ, ಹೇಳು ಕಣೆ. ಇಲ್ಲ ರೀ, ಅದು ನಮ್ಮ ಅಕ್ಕ ಸೀತಾಗೆ ಅಂತ ಕಟ್ಟಿದ್ದೆ. ನೀವೇನು ಅನ್ಕೊತೀರೋ ಅಂತ. ಏನು ಅನ್ಕೊಳೋದಿದೆ? ಪಾಪ ನಿಮ್ಮ ಅಕ್ಕಂಗೆ ಬಡತನ. ಕೊಡು, ಮನೆಯಲ್ಲಿ ನೋಡಿದ್ರೆ ಚಿಕ್ಕ ಮಕ್ಕಳು ಇದ್ದಾವೆ, ತಿನ್ನೋಕ್ಕೇನಾದರೂ ಕೊಡು ಕಣೆ, ಅವರು ಸ್ವಲ್ಪ ತಿನ್ನಲಿ. ಆಯಿತು ರೀ, ಎಷ್ಟು ಒಳ್ಳೆಯವ್ರಿ ನೀವು. ಇರಲಿ, ಮಕ್ಕಳಿಗೆ ತಿನ್ನಕ್ಕೆ ಕೊಡು. ಲಾ ಲ ಲ ಲಾ ಲ ಲಾ ಲ ಲ ಲಾ ಲ. ಮಕ್ಕಳೆಲ್ಲ ಖುಷಿಯಾಗಿ ಅಂಗಡಿ ತುಂಬ ಓಡಾಡ್ತಾ ಇದ್ದಾರೆ. ಮಕ್ಕಳಿಗೆ ಹುಷಾರಿ. ಇವತ್ತಲ್ಲ ಕಣೆ, ಮುಂದೆ ಯಾವತ್ತಾದರೂ ನಿಮ್ಮ ಅಕ್ಕಗೆ ಏನಾದರೂ ಸಾಮಾನು ಬೇಕಂದರೆ ಕೊಡು. ನನ್ನನ್ನು ಕೇಳೋ ಅವಶ್ಯಕತೆ ಇಲ್ಲ. ಯಾಕಂತೇಳಿದ್ರೆ ಅಕ್ಕ ಅಣ್ಣ ಕಷ್ಟದಲ್ಲಿದ್ದಾರೆ. ಓಕೆ ಕಣೆ, ಬರ್ತೀನಿ.
ಮತ್ತೆ ಬರ್ತೀನಿ, ನಾನು ಫ್ಯಾಕ್ಟ್ರಿಗೆ ಹೋಗಿ ಬರ್ತೀನಿ. ಆಯಿತು, ಹೋಗಿ ಬನ್ನಿರಿ, ಟಾಟಾ, ಹುಷಾರಿ. ಹಾಂ ಸರಿ ಸರಿ, ನೀನು ಹುಷಾರಿ ಕಣಮ್ಮ ಅಂಗಡಿ ಕಡೆಗೆ. ಇಷ್ಟು ಹೇಳಿ ಗೀತಾಳ ಗಂಡ ಫ್ಯಾಕ್ಟ್ರಿಗೆ ಹೊರಟ. ಇತ್ತ ಅಕ್ಕ ಮತ್ತು ತಂಗಿ ಖುಷಿಯಿಂದ ನಲಿದಾಡ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಆಕೆ ತನ್ನ ಸೀತಾ ಕಷ್ಟದಲ್ಲಿರೋದನ್ನು ನೋಡಿ ಗೀತಾ ಅವಳಿಗೆ ಸಾಮಾನನ್ನು ಕಟ್ಟಿಕೊಡ್ತಾ ಇದ್ದಾಳೆ. ಬರ್ತೀನಿ ಕಣೆ ಗೀತಾ, ಕತ್ಲಾಗೋ ಹೋಗಿದೆ, ಬೇಗ ಬೇಗ ಮಕ್ಳಿಗೆ ಹೋಗಿ ಮನೆಗೆ ಹೋಗಿ ಅಡುಗೆ ಮಾಡೋದಿದೆ. ನಮ್ಮ ತಂಗಿ ಗೀತಾ ಎಷ್ಟು ಒಳ್ಳೆಯವಳು, ನನ್ನ ಕಷ್ಟಕ್ಕೆ ಸಹಾಯ ಆಗ್ತಾ ಇದ್ದಾಳೆ. ಹೌದು, ಒಡ ಹುಟ್ಟಿದವರಂದ್ರೇ ಹೀಗೆ, ಪ್ರೀತಿ ವಿಶ್ವಾಸ ಜಾಸ್ತಿ. ನಾವು ಅಷ್ಟೇ ಸಂಬಂಧಗಳನ್ನು ಉಳಿಸ್ಕೊಳ್ಳೋಣ. ಇತ್ತ ಗೀತಾ ಅಂಗಡಿಯಲ್ಲಿ ಖುಷಿಯಾಗಿದ್ದಾಳೆ. ಅತ್ತ